ಮೊದಲನೆಯ ಪ್ರಶ್ನೆ, ಬಾಯಿಯ ದುರ್ವಾಸನೆಯನ್ನು ಯಾವುದು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ ಗ್ರೀನ್ ಟೀ ಸೇವನೆಯಿಂದ, ಬಿ ಆಲ್ಕೋಹಾಲ್ ಸೇವನೆಯಿಂದ, ಸಿ ಟೀ ಸೇವನೆಯಿಂದ, ಡಿ ಜ್ಯೂಸ್ ಸೇವನೆಯಿಂದ. ಉತ್ತರ ಆಪ್ಷನ್ ಎ ಗ್ರೀನ್ ಟೀ ಸೇವನೆಯಿಂದ. ಎರಡನೆಯ ಪ್ರಶ್ನೆ, ಮೇಕೆ ಹಾಲು ಕುಡಿಯುವುದರಿಂದ ದೇಹದ ಯಾವ ಭಾಗವು ಬಲಗೊಳ್ಳುತ್ತದೆ? ಎ ಶ್ವಾಸಕೋಶಗಳು, ಬಿ ಮೆದುಳು, ಸಿ ಮೂಳೆಗಳು, ಡಿ ಮೂತ್ರಪಿಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂಳೆಗಳು ಬಲಗೊಳ್ಳುತ್ತವೆ. ಮೂರನೆಯ ಪ್ರಶ್ನೆ, ಕೇವಲ 7 ದಿನಗಳಲ್ಲಿ ಮುಖ ಹೊಳೆಯುವಂತೆ ಮಾಡುವುದು ಯಾವುದು? ಎ ಆಪಲ್, ಬಿ ಪಪಾಯ, ಸಿ ಆಪಲ್, ಡಿ ಬೆಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪಪಾಯ ಹಣ್ಣು. ಇನ್ನು ನಾಲ್ಕನೆಯ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ಏನಾಗುತ್ತದೆ? ಎ ದೇಹಕ್ಕೆ ತುಂಬ ಶಕ್ತಿ, ಬಿ ಗ್ಯಾಸ್ಟ್ರಿಕ್ ಕಡಿಮೆಯಾಗುತ್ತದೆ, ಸಿ ಬಿಪಿ ಕಡಿಮೆಯಾಗುತ್ತದೆ, ಡಿ ಶುಗರ್ ನಿಯಂತ್ರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೇಹಕ್ಕೆ ಹೆಚ್ಚು ಶಕ್ತಿ. ಐದನೆಯ ಪ್ರಶ್ನೆ, ನವಜಾತ ಶಿಶುವಿನಲ್ಲಿ ಎಷ್ಟು ಮೂಳೆಗಳಿವು ಕಂಡುಬರುತ್ತವೆ? ಎ 296, ಬಿ 300, ಸಿ 330, ಡಿ 287. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 300. ಆರನೆಯ ಪ್ರಶ್ನೆ, ಸಿಂಹಗರ್ಜನೆ ಎಷ್ಟು ದೂರ ಕೇಳುತ್ತದೆ? ಎ 1 ಕಿಲೋಮೀಟರ್, ಬಿ 3 ಕಿಲೋಮೀಟರ್, ಸಿ 2 ಕಿಲೋಮೀಟರ್, ಡಿ 5 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 8 ಕಿಲೋಮೀಟರ್. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಹೆಚ್ಚು ಮಂದಿ ಮಾತನಾಡುವಂತಹ ಭಾಷೆ ಯಾವುದು? ಎ ಕನ್ನಡ, ಬಿ ತೆಲುಗು, ಸಿ ಹಿಂದಿ, ಡಿ ತಮಿಳು. ಸರಿಯಾದ ಉತ್ತರ ಆಪ್ಷನ್ ಸಿ ಹಿಂದಿ ಭಾಷೆ. ಎಂಟನೆಯ ಪ್ರಶ್ನೆ, ಕೋಳಿ ಚರ್ಮ ತಿಂದರೆ ಏನು ಉಪಯೋಗ? ಎ ಬಿಪಿ ಕಡಿಮೆಯಾಗುತ್ತದೆ, ಬಿ ಹೃದಯ ಆರೋಗ್ಯವಾಗಿರುತ್ತದೆ, ಸಿ ಲಿವರ್ ಸಮಸ್ಯೆ ದೂರವಾಗುತ್ತದೆ, ಡಿ ತುಂಬಾ ದಪ್ಪವಾಗುತ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹೃದಯ ಆರೋಗ್ಯವಾಗಿರುತ್ತದೆ. ಒಂಬತ್ತನೆಯ ಪ್ರಶ್ನೆ, ಯಾವ ಎಣ್ಣೆಯಿಂದ ಮಾಡಿದ ಆಹಾರ ದೇಹಕ್ಕೆ ತುಂಬಾ ಒಳ್ಳೆಯದ್ದು? ಎ ಸೂರ್ಯಕಾಂತಿ ಎಣ್ಣೆ, ಬಿ ಆಲಿವ್ ಎಣ್ಣೆ, ಸಿ ಕೊಬ್ಬರಿ ಎಣ್ಣೆ, ಡಿ ಸಾಸಿವೆ ಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಸಿವೆ ಎಣ್ಣೆ. ಹತ್ತನೆಯ ಪ್ರಶ್ನೆ, ಗರ್ಭಿಣಿಯರು ಏನು ತಿಂದರೆ ಅವರಿಗೆ ತುಂಬಾ ಅಪಾಯ? ಎ ಉಪ್ಪು, ಬಿ ಸಿಹಿ, ಸಿ ಖಾರ, ಡಿ ಹುಳಿ. ಇದಕ್ಕೆ ಸರಿಯಾದ ಉತ್ತರ ಸಿಹಿ ಪದಾರ್ಥಗಳನ್ನು ಕಡಿಮೆ ಸೇವನೆ ಮಾಡಬೇಕು. 11ನೆಯ ಪ್ರಶ್ನೆ, ನೆನಪಿನ ಶಕ್ತಿ ಹೆಚ್ಚಾಗಲು ಯಾವುದು ಸಹಾಯ ಮಾಡುತ್ತದೆ? ಎ ಕೋಳಿ ಮೊಟ್ಟೆಗಳು, ಬಿ ಮಾಂಸ, ಸಿ ಮೀನು, ಡಿ ತರಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೀನಿನ ಮಾಂಸ. 12ನೆಯ ಪ್ರಶ್ನೆ, ರಕ್ತ ಹೆಚ್ಚಿಸಲು ನಾವು ಏನನ್ನ ತಿನ್ನಬೇಕು? ಎ ಮೊಟ್ಟೆ, ಬಿ ಮಾಂಸ, ಸಿ ಮೀನು, ಡಿ ಪಾಲಕ್ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್
ಡಿ ಪಾಲಕ್ ಸೊಪ್ಪು. 13ನೆಯ ಪ್ರಶ್ನೆ, ಕರ್ನಾಟಕದ ಜೀವನದಿ ಯಾವುದು? ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ಯಮುನಾ ನದಿ, ಡಿ ತುಂಗಭದ್ರಾ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾವೇರಿ ನದಿ. 14ನೆಯ ಪ್ರಶ್ನೆ, ಕರ್ನಾಟಕದ ಮೊಟ್ಟಮೊದಲ ಮುಖ್ಯಮಂತ್ರಿಗಳು ಯಾರು? ಎ ಎಸ್ ನಿಜಲಿಂಗಪ್ಪ, ಬಿ ಚಂಗಲರಾಯರೆಡ್ಡಿ, ಸಿ ದೇವೇಗೌಡರು, ಡಿ ಕುಮಾರಸ್ವಾಮಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಚಂಗಲರಾಯರೆಡ್ಡಿ. 15ನೆಯ ಪ್ರಶ್ನೆ, ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಎ ನಮ್ಮ ಕರ್ನಾಟಕ, ಬಿ ಬಿಹಾರ್, ಸಿ ಕೇರಳ, ಡಿ ಅಸ್ಸಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ರಾಜ್ಯ. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಗಡಿಯಾರದ ದಿಕ್ಕನ್ನ ಬದಲಿಸಿ, ಅದು ನಿಮ್ಮ ಅದೃಷ್ಟವನ್ನ ಬದಲಿಸುತ್ತದೆ. ಎ ಪೂರ್ವ ದಿಕ್ಕಿಗೆ ಹಾಕಬೇಕು, ಬಿ ಉತ್ತರ ದಿಕ್ಕಿಗೆ ಹಾಕಬೇಕು, ಸಿ ಪಶ್ಚಿಮ ದಿಕ್ಕಿಗೆ ಹಾಕಬೇಕು, ಡಿ ದಕ್ಷಿಣ ದಿಕ್ಕಿಗೆ ಹಾಕಬೇಕು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪೂರ್ವ ದಿಕ್ಕು, ಆಪ್ಷನ್ ಬಿ ಉತ್ತರ ದಿಕ್ಕು ಮತ್ತು ಆಪ್ಷನ್ ಸಿ ಪಶ್ಚಿಮ ದಿಕ್ಕಿಗೆ ಹಾಕಬೇಕು. ಮತ್ತು ಇಲ್ಲಿ ಮುಖ್ಯವಾಗಿ ನಾವು ಮರದಿಂದ ಮಾಡಿದಂತಹ ಗಡಿಯಾರಗಳನ್ನು ನಾವು ಉತ್ತರ ಮತ್ತು ಪೂರ್ವ ದಿಕ್ಕಿಗೆ ಹಾಕಿದರೆ ಒಳ್ಳೆಯದ್ದು, ಮತ್ತು ಕಬ್ಬಿಣ ಅಥವಾ ಮೆಟಲ್ನಿಂದ ಮಾಡಿದಂತಹ ಗಡಿಯಾರಗಳನ್ನು ನಾವು ಪಶ್ಚಿಮ ದಿಕ್ಕಿಗೆ ಹಾಕಿದರೆ ಒಳ್ಳೆಯದು ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.